ಹಾಯ್ ಹೆಂಗಿದ್ರಿ ಎಲ್ಲರೂ ಹುಷಾರಿದ್ರಿಯಾ? ಇವತ್ತೊಂದು ಪಾಲಕ್ ಪನ್ನೀರ್ ಮಾಡುವಂದಲ್ಲಿ ರೆಡಿ ಮಾಡ್ತಿದ್ದೆ. ಪಾಲಕ್ ಪನ್ನೀರ್ ಮಾಡೋಕೆ ನಾನಿಲ್ಲಿ ಒಂದು ಕಟ್ ಫಸ್ಟ್ ಪಾಲಕ್ ಸೊಪ್ಪನ್ನು ಚಂದ ಮಾಡಿ ಕ್ಲೀನ್ ಮಾಡಿ ತೊಳೆದು ಬೇಯಿಸಿ ಎಲ್ಲ ಇಟ್ಕೊಂಡಿದ್ದೆ. ಇದೀಗ ತಣ್ಣಗಾಪು ಐಲಿ ಅಂದಲ್ಲಿ ಒಂದು ತಟ್ಟಿಗೆ ಹಾಕಿ ಬೆಚ್ಕೊಂಡಿದ್ದೆ. ಇದು ತಣ್ಣಗಾಯ್ತಾ, ಈಗ ಇದನ್ನು ನಾನೊಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕಂತೆ ಫಸ್ಟ್. ಚಂದ ಮಾಡಿ ನೈಸ್ ಮಾಡಿ ಇದನ್ನು ಕಡ್ಕೊಂಬ. ಇದು ಪಾಲಕ್ ಸೊಪ್ಪು ಬೇಯಿಸೋದು ನೀರು ಇದೇ ಹಾಕಂತೆ ನಾನು, ಎಂತಕ್ಕೆ ವೇಸ್ಟ್ ಮಾಡೋದು ಬೇಡ, ಸೊಪ್ಪು ಬೇಯಿಸೋದು ನೀರು ವೇಸ್ಟ್ ಮಾಡೋದು ಬೇಡಲ್ಲ, ಅದನ್ನು ಸಮೇತ ಅದಕ್ಕೆ ಹಾಯ್ಕೊಂಡು ರುಬ್ಕೊಂಬ. ಅದ್ರ ಜೊತೆಗೆ ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕಂತೆ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಾದ್ರೆ ಹಾಯ್ಕೊಳ್ಲಕ್ಕೆ, ನಾನು ಇಲ್ಲೊಂದು 2 ಹಸಿಮೆಣ್ಸಿನ್ಕಾಯಿ ಹಾಕಂತೆ. ಅಂತಕ್ಕಂದ್ರೆ ಮಕ್ಕಳು ಜಾಸ್ತಿ ಖಾರ ಹಾಕೋದು ತಿಂತಿಲ್ಲ, ಅದಕ್ಕೆ ಈಗ ರುಬ್ಬಿ ತಗೊಂಬಂದೆ ಕಣಿ. ಮಸಾಲೆ ರೆಡಿ ಆಯಿತು, ಅಂದ್ರೆ ಪಾಲಕ್ ರುಬ್ಬೋದು ರೆಡಿ ಆಯಿತು. ಈಗ ಒಲೆ ಮೇಲೆ ಒಂದು ಪಾತ್ರೆ ಬೆಚ್ಕೊಂಡಿದ್ದಿ, ಅದಕ್ಕೊಂದು 2 ಪೀಸ್ ಬೆಣ್ಣೆ ಹಾಕಂತೆ. ಬೆಣ್ಣೆ ಇಲ್ಲಾಂದ್ರೆ ನೀವು ಎಣ್ಣೆ ಯಾರು ಹಾಯ್ಕೊಳ್ಲಕ್ಕೆ, ನಾನು ಇಲ್ಲಿ ಬೆಣ್ಣೆ ಹಾಕಿದೆ. ಬೆಣ್ಣೆ ಹಾಕ್ರೈತಲ್ಲ ಪಾಲಕ್ ಪನ್ನೀರು ಒಳ್ಳೆ ನೀವು ಹೋಟ್ಲಂಗೆ ತಿಂತೀರಿ ಅಲ್ಲ, ಅದೇ ಟೇಸ್ಟ್ ಬರ್ತದೆ. ಅದಕ್ಕೆ ನಾನು ಇಲ್ಲಿ ಬೆಣ್ಣೆ ಹಾಕ್ಕೊಂಡಿದ್ದೆ. ಅದನ್ನು ಹಾಕಿ ನಾನಿಲ್ಲೊಂದು 1/4 kg ಪನ್ನೀರ್ ತಗೊಂಡಿದ್ದೆ. ಅದನ್ನು ಹುರ್ಕೊಂಬ. ಅಂದ್ರೆ ಒಂದು ಸತಿ ಲಾಯ್ಕ್ ಮಾಡಿ ಆ ಬೆಣ್ಣೆಗೆ ಪನ್ನೀರ್ ಫ್ರೈ ಮಾಡ್ಕೊಂಡಿರ್ತಲ್ಲ, ತಿಂಬತ್ತಿಗೆ ಒಳ್ಳೆ ಟೇಸ್ಟ್ ಕೊಡುತ್ತದು. ಅದಕ್ಕೆ ಒಂದು ಸತಿ ಫ್ರೈ ಮಾಡ್ಕೊಂತಿ. ಇದೀಗ ಫ್ರೈ ಮಾಡ್ಕೊಂಡ್ನಲ್ಲ ಈ ರೀತಿ ಬೆಣ್ಣೆ ಹಾಕಿ ಫ್ರೈ ಮಾಡ್ಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೊಂಬ. ಇದನ್ನ ಈಗ ಅದೇ ಪಾತ್ರಕ್ಕೆ ಇನ್ನೊಂದು ಪೀಸ್ ಬೆಣ್ಣೆ ಹಾಕಂತೆ. ನಾನು ಬೆಣ್ಣೆ ಬಿಸಿ ಆಯ್ಲಿ. ಬೆಣ್ಣೆ ಬಿಸಿ ಹಾಕ್ಕು ನಾನಿಲ್ಲ ಚಕ್ಕೆ ಮತ್ತು ಲವಂಗ ಮತ್ತು ಒಂದು ಪಾಲಕ್ ಇದು ಪಲಾವ್ ಎಲೆ ತಗೊಂಡಿದ್ದೆ. ಎಲ್ಲ ಹಾಯ್ಕೊಂಡು ಒಂದು ಸತಿ ಫ್ರೈ ಮಾಡ್ಕೊಂತೆ. ಇದೆಲ್ಲ ಫ್ರೈ ಆಯ್ಲಿ. ಇದು ಫ್ರೈ ಆತ ಬಂತಲ್ಲ, ಈಗ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಈರುಳ್ಳಿ ಸಮೇತ ಇದು ಕಾಯ್ಕೊಂಡು ಈಗ ಒಂದು ಸತಿ ಫ್ರೈ ಮಾಡ್ಕೊಂತೀನಿ ನಾನು. ಈರುಳ್ಳಿ ಫ್ರೈ ಮಾಡ್ಕೊಂಬ. ಈ ನಾನ್ ವೆಜ್ ಎಲ್ಲ ತಿಂದಿದ್ದರಿಗೆ ಇದು ಒಳ್ಳೆ ರೆಸಿಪಿ. ಪಾಲಕ್ ಪನ್ನೀರ್ ಇತ್ತಲ್ಲ, ಬೆಸ್ಟ್ ರೆಸಿಪಿ ಇದು. ಒಳ್ಳೆ ಆಯ್ತು ಮಾತ್ರ, ಸಖತ್ ಟೇಸ್ಟ್ ಕೊಡುತ್ತೆ. ದೋಸೆ ಜೊತೆಗಿರಲಿ, ರೊಟ್ಟಿ ಜೊತೆಗಿರಲಿ, ಇಲ್ಲ ರೈಸ್ ಜೊತೆಗಿರಲಿ, ಒಳ್ಳೆ ಆಯ್ತು. ಹಾಗೆ ಒಂದು ಟೊಮೆಟೊ ಸಾಕು ಇದು ಹಾಯ್ಕೊಂಡೆ ನಾನಿಲ್ಲ. ಅದನ್ನೆಲ್ಲ ಹಾಯ್ಕೊಂಡು ಈಗ ಚಂದ ಮಾಡಿ ಫ್ರೈ ಮಾಡ್ಕೊಂತೆ ಫಸ್ಟ್. ಇದೀಗ ಟೊಮೆಟೊ ಈರುಳ್ಳಿ ಎಲ್ಲ ಫ್ರೈ ಆಯ್ತಲ್ಲ, ಇದಕ್ಕೀಗ ನಾನು ಒಂದು ಅರ್ಧ ಚಮಚ ಹಸಿನೊಡಿ ಹಾಯ್ಕೊಂತಿದ್ದೆ. ಹಸಿನೊಡಿ ಹಾಕಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಬ. ಹಾಗೆ ಒಂದು ಚಮಚ ಅಷ್ಟೇ ನಾನು ಇಲ್ಲಿ ಚಿಲ್ಲಿ ಪೌಡ್ರ್ ಹಾಯ್ಕೊಂತಿದ್ದೆ, ಮೆಣಸಿನೊಡಿ. ಅಂತಕ್ಕಂದ್ರೆ ಖಾರ ಜಾಸ್ತಿ ಯಾರು ಮಕ್ಕಳೆಲ್ಲ ತಿಂತಿಲ್ಲ ಅಂದಲ್ಲಿ ಹೇಳಿ ಸ್ವಲ್ಪ ಖಾರ ಹಾಯ್ಕೊಂತಿದ್ದೆ. ಖಾರ ಜಾಸ್ತಿ ಬೇಕಂಬರಿ ಇಲ್ಲಿ ಜಾಸ್ತಿ ಹಾಯ್ಕೊಂಡ್ಲಕ್ಕ, ಅಲ್ಲಿ ಹಸಿಮೆಣಸು ಜಾಸ್ತಿ ಹಾಯ್ಕೊಂಡ್ಲಕ್ಕ. ನಾ ಇಲ್ಲಿ ಸ್ವಲ್ಪ ಹಾಕಿದೆ ಅಷ್ಟೇ. ಈಗ ಲಾಯ್ಕ್ ಮಾಡಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬ. ಎಣ್ಣೆಗೆ ಖಾರದ ಹೊಡಿ ಎಲ್ಲ ಫ್ರೈ ಯಾರು ಎಂತ ಅಂತೇಳಿ ಆ ಹಸಿ ವಾಸನೆ ಎಲ್ಲ ಹೊತ್ತ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತೆ. ಅದಕ್ಕೆ ಈಗ ಒಳ್ಳೆ ಫ್ರೈ ಆಯ್ತಲ್ಲ, ನಾ ರುಬ್ಬಿಟ್ಕೊಂಡಿನಲ್ಲ ಪಾಲಕ್ ಸೊಪ್ಪು, ಅದನ್ನ ಈಗ ಇದು ಕಾಯ್ಕಂತೆ ಮಸಾಲೆ ರುಬ್ಬೋದು ಹಾಕಿ ಒಂದು ಸತಿ ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಹಾಗೆ ಈ ಜಾರ್ ತೊಳೆದು ಸ್ವಲ್ಪ ನೀರು ಹಾಯ್ಕೊಂಬ. ಎಂತಕ್ಕಂದ್ರೆ ಜಾರಾಗೆಲ್ಲ ಇರುತ್ತಲ್ಲ, ಅದೆಲ್ಲ ವೇಸ್ಟ್ ಮಾಡೋದು ಬೇಡ. ಅದನ್ನ ಸ್ವಲ್ಪ ತೊಳೆದು ನೀರು ಹಾಯ್ಕೊಂಬ. ನಾನು ಇದಕ್ಕೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೆ, ಅದು ವೀಡಿಯೋ ಸ್ಕಿಪ್ ಆಯ್ತು. ಈಗ ಇದೆಲ್ಲ ಹಾಯ್ಕೊಂಡು ಒಂದು ಸತಿ ಕೊದಿ ಬರ್ಸ್ಕೊಂತಿದ್ದೆ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಯ್ಕೊಂಬ. ಉಪ್ಪು ಕಡಿಗೂ ಬೇಕಾದ್ರೆ ಹಾಯ್ಕೊಂಡು ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಯ್ಕೊಂತಿದ್ದೆ. ಹಾಯ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಂಬ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದು ಕೊದಿ ಬರಲಿ ಒಂಚೂರು, ಕೊದಕ್ಕೆ ಬಿಡ್ತಿದ್ದೆ. ಈಗ ನಾನಿಲ್ಲ ಫ್ರೆಶ್ ಕ್ರೀಮ್ ಹಾಕ್ತಿದ್ದೆ ಚೂರು. ಫ್ರೆಶ್ ಕ್ರೀಮ್ ಹಾಕ್ರೆ ಒಳ್ಳೆ ಟೇಸ್ಟ್ ಬರ್ತತ್ತೆ. ಅಂದರೆ ಇಲ್ಲಾಂದರೆ ಫ್ರೆಶ್ ಕ್ರೀಮ್ ಹಾಕಲ್ಲ ಅಂದ್ರೆ ನೀವು ಒಂದು 10 ಗೋಡಂಬಿ ರುಬ್ಬಿ ಹಾಕಿದ್ರು ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ ಗೋಡಂಬಿ ಹಾಕಲ್ಲಲ್ಲ, ಅದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ತಿದ್ದೆ. ಇದು ಹಾಕ್ರೆ ಪಾಲಕ್ ಪನ್ನೀರ್ ಒಳ್ಳೆ ಟೇಸ್ಟ್ ಬರ್ತತ್ತೆ. ಈಗ ನಾನು ಇದು ಕೊದಿ ಬಂತಲ್ಲ, ಪನ್ನೀರ್ ಇತ್ತಲ್ಲ ಕಟ್ ಮಾಡಿ ಇಟ್ಕೊಂಡು ಹುರಿದಿಟ್ಕೊಂಡಿನಲ್ಲ, ಆ ಪನ್ನೀರ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಂತೆ. ಈಗ ಮಿಕ್ಸ್ ಮಾಡಿ ಒಂದು ಸತಿ ಹಾಯ್ಕೊಂಡು ಎಲ್ಲ ಒಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬ. ಈಗ ಪಾಲಕ್ ಪನ್ನೀರ್ ರೆಡಿ ಆತ ಬಂತ. ಇದು ಚಂದ ಒಂದು ಸತಿ ಕೊದಿ ಬರಲಿಲ್ಲ, ಆಯ್ತು ಕೊದಿ ಬರ್ಕ. ಇದಕ್ಕೆ ನಾನೀಗ ಒಂದು ಅರ್ಧ ಚಮಚ ಗರಂ ಮಸಾಲೆ ಹಾಯ್ಕಂತೆ. ಗರಂ ಮಸಾಲೆ ಹೊಡಿ ಹಾಕ್ತಿದ್ದೆ. ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡ್ಕೊಂಬ. ಇದನ್ನು ನೀವು ಇದು ಹೋಟೆಲಂಗೆ ತಿಂತೀರಿ ಅಲ್ಲ, ರೆಸ್ಟೋರೆಂಟ್ ಹಂಗೆಲ್ಲ ಹೋಗಿ ಪಾಲಕ್ ಪನ್ನೀರ್ ತಿಂತೀರಲ್ಲ, ಅದೇ ಟೇಸ್ಟ್ ಬರ್ತದೆ ಮಾತ್ರ. ಸಖತ್ ಟೇಸ್ಟ್ ಕೊಡುತ್ತೆ ಇದು, ಒಳ್ಳೆ ಆತ್ತ. ಈಗ ಮಿಕ್ಸ್ ಮಾಡ್ಕೊಂಡೆ. ಇದೊಂದು ಸತಿ ಕೊದಿ ಬರಲಿ, ಅಂದ್ರೆ ಗರಂ ಮಸಾಲೆ ಎಲ್ಲ ಹಾಕಿತ್ತಲ್ಲ, ಒಂದು ಸತಿ ನೀಟಾಗಿ ಕೊದಿ ಬರಲಿ. ಈಗ ಲಾಸ್ಟಿಗೆ ಒಂದು ಐಟಮ್ ಹಾಕಮ್ಮ, ಎಂತ ಗೊತ್ತಾ, ಕಸೂರಿ ಮೇಥಿನ ಸ್ವಲ್ಪ ಹೊಡಿ ಮಾಡಿ ಮೇಲಿಂದ ಹಾಕ್ರಿತ್ತಲ್ಲ, ಒಳ್ಳೆ ಸಖತ್ ಪಾಲಕ್ ಪನ್ನೀರ್ ರೆಡಿ ಆಯ್ತು ನಿಮಗೆ. ಒಳ್ಳೆ ಟೇಸ್ಟ್ ಬರ್ತತ್ತೆ. ಈಗ ನಮ್ಮದು ರೆಸ್ಟೋರೆಂಟ್ ಸ್ಟೈಲಂಗೆ ಪಾಲಕ್ ಪನ್ನೀರ್ ರೆಡಿ ಆಯಿತು. ಇದನ್ನೀಗ ಸರ್ವ್ ಮಾಡುವ. ಕಾಣಿ ಪಾಲಕ್ ಪನ್ನೀರ್ ರೆಡಿ.
ಕಂಡ್ರಿ ಅಲ್ದ ನಂದು ವೀಡಿಯೋ ಇಷ್ಟ ತನಕ ನೀವು ಕಂಡೋದಕ್ಕೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಕಾಣಿ ಅಂತ ಹೇಳ್ತೆ. ಇಷ್ಟೋ ತನಕ ನನ್ನ ವೀಡಿಯೋ ನೀವೆಲ್ಲ ಕಂಡೋದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.